ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರಿನ ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ಆರೋಪಿಸಿದರು. ತುರುವೇಕೆರೆ ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೇಮಾವತಿ ನೀರು ಕುಣಿಗಲ್ ಮೂಲಕ ರಾಮನಗರ, ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗುವುದನ್ನು ವಿರೋಧಿಸುವುದಾಗಿ ತಿಳಿಸಿದರು. ಜಿಲ್ಲೆಯ ಕೆಲ ನಾಯಕರು ಹೊರತುಪಡಿಸಿ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದು, ಸರ್ಕಾರ ಕದ್ದು ಮುಚ್ಚಿ ಕಾಮಗಾರಿ ನಡೆಸುತ್ತಿದೆ. ಹೇಮಾವತಿ ಇಲಾಖೆಯಿಂದ ಗೃಹ ಇಲಾಖೆಗೆ ಕಾಮಗಾರಿ ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡುವಂತೆ ಪತ್ರ ಬರೆದಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಭಾಗಿಯಾದ ನಾಯಕರನ್ನು ಹೊಂದಿಸಿ ಎಂದು ಸರ್ಕಾರ ತಿಳಿಸಿರುವುದು ನಾಚಿಕೆಗೇಡಿನ ಸಂಗತಿ. ನೀರು ಕೊಡಲು ಅಭ್ಯಂತರವಿಲ್ಲ, ಆದರೆ ನಮ್ಮ ಪಾಲಿನ ನೀರು ತೆಗೆದುಕೊಂಡು ಹೋಗಲು ವಿರೋಧವಿದೆ. ಈ ಬಗ್ಗೆ ಗೃಹ ಸಚಿವರ ಮೂಲಕ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾಮಗಾರಿ ನಿಲ್ಲಿಸುವಂತೆ ಮನವಿ ಮಾಡಲಾಗುವುದು. ಜಿಲ್ಲೆಯ ಎಲ್ಲ ನಾಯಕರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದು, ಬೆಂಬಲಿಸುವಂತೆ ರೈತರು ಹಾಗೂ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ನಮ್ಮ ಪಾಲಿನ ನೀರು ಬಿಟ್ಟು ಟ್ರಿಬ್ಯುನಲ್ನಲ್ಲಿ ಅಲೋಕೇಶನ್ ಮಾಡಿಸಿ ನೀರು ತೆಗೆದುಕೊಂಡು ಹೋಗಲಿ. ನಮ್ಮ ಸರ್ಕಾರವಿದ್ದ ಕಾಲದಲ್ಲಿ ಚಾನೆಲ್ನಲ್ಲಿ ನೀರು ಸುಗಮವಾಗಿ ಹರಿಯಲು ಅಗಲೀಕರಣ ಮಾಡಲಾಗಿದೆ, ಆದರೆ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಮೊದಲು ಪರಿಶೀಲಿಸಿ ಮಲಿನಗೊಂಡಿರುವ ಕುಣಿಗಲ್ ಕೆರೆಯನ್ನು ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರು ಸಾರ್ವಜನಿಕರಿಗೆ ನೀಡಿ ಈ ಯೋಜನೆ ಕೈಗೆತ್ತಿಕೊಳ್ಳಬೇಡಿ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು. ಮಾಜಿ ಶಾಸಕರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡೋದನ್ನು ನಿಲ್ಲಿಸಿದ್ದೀವಿ. ಈಗಾಗಲೇ ಕದ್ದು ಮುಚ್ಚಿ ಕಣ್ಣ ಯಾವ ಕೆಲಸಗಳು ನಡೀತಾ ಇದೆ. ಏನು ಮೊನ್ನೆ ತಾನೇ ಈಗ ಏನು ಉಪ್ಪಾರ್ ಕನ್ಸ್ಟ್ರಕ್ಷನ್ ಅವರು ಯಾರು ನಾಯಕರು ಬರ್ತಾರೆ, ಯಾರು ಹೋರಾಟ ಮಾಡ್ತಾರೆ, ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ ಅವ್ರು ಕೆಲಸ ಮಾಡೋಕ್ಕೆ ಅಡಚಣೆ ಮಾಡ್ತಾರೆ ಅಂತ ಒಂದು ನಮ್ಮ ಮೇಲೆ ಎಲ್ಲರ ಮೇಲೆ ಸೇರಿ ತುಮಕೂರು ಜಿಲ್ಲೆಯ ಎಲ್ಲ ಲೀಡರ್ಗಳ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಎಸ್ಪಿ ನಾವೇನ ಕೆಲಸಕ್ಕೆ ಅಡಚಣೆ ಮಾಡಿದ್ರೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ನಂತರ ಒಂದು ಕೊಟ್ಟಿದ್ರು. ನಮಗೆ ರಕ್ಷಣೆ ಬೇಕಿದ್ರು. ನಾವ್ಯಾರು ಈಗ ಅವ್ರಿಗೆ ಹೊಡೆಯೋಕ್ಕೆ ಬಿಡೋಕ್ಕೆ ಹೋಗ್ತಿಲ್ಲ, ನಾವೇನು ಕೇಳ್ತಾ ಇಲ್ಲ. ನಮ್ಮ ತುಮಕೂರು ಜಿಲ್ಲೆಗೆ ಇರ್ತಕ್ಕಂಥ ನೀರು ಬಿಟ್ಟು ಜಾಸ್ತಿ ನೀವು ವೆಚ್ಚ ಮಾಡ್ಕೊಂಡು ತಗೊಂಡೋಗಿದ್ದೇವೆ. ನಾವು ಕುಣಿಗಲ್ಗೆ ನೀರು ಕೊಡೋಕ್ಕೆ ಯಾವುದೇ ಥರವಾದ ವಿರೋಧ ಇಲ್ಲ. ಅದೊಂದು ಕಡೆ ತುಮಕೂರು ತಾಲೂಕಿನ ಜನಬೇಕು, ಯಾವುದೋ ನೀರು ಕೊಡೋಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ತುಮಕೂರು ತಾಲೂಕಂತ ನೀರು TTS ನೀರು ಅವ್ರಿಗೆ ಕೊಡಲಿ. ಆದರೆ ನಮಗೂ ವಿರೋಧ ಇರ್ತಕ್ಕಂಥದ್ದು ಏನು ಶ್ರೀರಂಗ ನೀರಾವರಿ ಯೋಜನೆ ಮಾಡಿದ್ದೀರಿ, ಅಲ್ಲಿ ನೀರು ಕೊಡೋಕ್ಕೆ ನಮ್ಗಿಲ್ಲ. ಯಾಕೆಂದ್ರೆ ಇದು ಕಾವೇರಿ ಬೇಷನ್ನೇ ಬೇರೆ, ತುಂಗಭದ್ರಾ ಬೇಷನ್ ಬೇರೆ, ಭದ್ರಾ ಬೇಷನ್ ಬೇರೆ, ಬೇಷನ್ ಬೇರೆ. ಅಲ್ಲಿ ಕೊಡೋಕ್ಕೆ ಕಾನೂನಲ್ಲೂ ಸಹಿತ ಅವಕಾಶ ಇಲ್ಲ. ಕಾವೇರಿ ಟ್ರಿಬ್ಯುನಲ್ ಗೊತ್ತಿದೆ ಎಲ್ಲರಿಗೂ. ಆದರೆ ಇವ್ರು ಅಲ್ಲಿ ತೊಗೊಂಡೋಗಿ ಹಿಂಗೆ ಮಾಡ್ತಾರಲ್ಲ, ಅದು ನಮ್ಗೆ ವಿರೋಧ ಇದೆ. ತುಮಕೂರು ತಾಲೂಕಿಗೆ ಯಾರು ಅಭ್ಯಂತರ ಮಾಡ್ತಾಯಿಲ್ಲ, ಯಾರು ಅದನ್ನು ಕೊಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ತುಮಕೂರು ತಾಲೂಕಿನ ಜನತೆ ಕುಂತ್ಕೋಬೇಕು. ಅದು ನಾವು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಎಕ್ಸ್ಪ್ರೆಸ್ ಚಾನಲ್ ಮುಖಾಂತರ ನೀರು ತೊಗೊಂಡೋಗ್ಬಿಡಿ, ಮಾಗಡಿ ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ವಿಬಿ ಸುರೇಶ್, ಕಾಳಾಂಜಿಹಳ್ಳಿ ಸೋಮಶೇಖರ್, ಕುರುಬರಹಳ್ಳಿ ವೆಂಕಟರಾಮಯ್ಯ, ಉಮೇಶ್, ಸಂದೀಪ್, ರಂಗೇಗೌಡ, ಅಯ್ಯರಹಳ್ಳಿ ಪಾಂಡುರಂಗಯ್ಯ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.